ಕನ್ನಡ ಜಾಣೆಯರ ನಮಸ್ಕಾರ. ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಇವತ್ತಿಗೆ ಕರ್ನಾಟಕದ ಎಲ್ಲ ಒಂದು ದರಿದ್ರ ತೊಲಗಿ ಎಲ್ಲರೂ ಶ್ರೀಮಂತರಾಗ್ಬಿಡ್ತಾರೆ. ದುಡ್ಡು ಕಾಸಲ್ಲೆಲ್ಲ ಎಲ್ರಿಗೂ ಸಹ ದುಡ್ಡು ಕಾಸು ಒದ್ಕೊಂಬರುತ್ತೆ. ಇರಲಿ, ಯಾರ್ಯಾರು ಬರುತ್ತೆ ತಗೊಳ್ಳಿ, ನಿಮ್ಮ ನಂಬಿಕೆ. ನಾವೇನು ಬೇಡ ಅಂತ ಹೇಳಲ್ಲ. ಅವ್ರವ್ರ ನಂಬಿಕೆ ಅವ್ರ ವೈಯಕ್ತಿಕವಾದ್ದು. ಇದು ಯಾರು ಕೇಳಬೇಕಾಗಿಲ್ಲ. ನನ್ನಂತ ನಂಬಿಕೆ ಇಲ್ಲ ಅಂದ್ರೆ ನನ್ನ ಇಷ್ಟ. ನಂಬಿಕೆ ಇರೋ ಲಕ್ಷ್ಮೀನಾರಾಯಣ ಪೂಜೆ ಮಾಡಲಿ, ಏನಾರ ಮಾಡ್ಕೊಳ್ಳಿ, ಅವ್ರ ಇಷ್ಟ, ಅವ್ರ ನಂಬಿಕೆ, ಅವ್ರ ದುಡ್ಡು, ಯಾರು ಕೇಳಬೇಕಾಗಿಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಅವ್ರಿಗೆ ಇಷ್ಟ ಬಂದು ಯಾರು ಬೇಕಾದ್ರೆ ಏನು ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆದ್ರೆ ನಾನು ಹೇಳಕ್ ಕೊಟ್ಟಿದ್ದು ಇದೆಲ್ಲ ಹೇಳಕ್ ಕೊಟ್ಟಿದ್ದು. ಮೊನ್ನೆ ಸಿನಿಮಾದವರೆಲ್ಲ ಸೇರ್ಕೊಂಡು ಸಿನಿಮಾ ರಂಗಕ್ಕೆ ತೊಂದರೆ ಆಗ್ಬಿಟ್ಟಿದೆ, ಪೂಜೆಯಿಂದ ಉದ್ಧಾರ ಮಾಡ್ಬಿಡ್ತೀವಿ ಅಂತ ಹೇಳಿ ನಿಮ್ಮ ವೈಯಕ್ತಿಕ ಕಸಗಳನ್ನೆಲ್ಲ, ನಿಮ್ಮ ವೈಯಕ್ತಿಕ ದರಿದ್ರಗಳನ್ನೆಲ್ಲ ಇವತ್ತು ಸಾರ್ವಜನಿಕಗೊಳಿಸಿದ್ರಿ. ಅಂದ್ರೆ ಸಾರ್ವಜನಿಕವಾಗಿ ಇಡೀ ಸಿನಿಮಾ ರಂಗದ ಥರ ಮಾಡಕ್ ಹೊರಟ್ರಲ್ಲ ಪೂಜೆ ಹೆಸರಲ್ಲಿ. ಈ ಅಸಹ್ಯದ ಬಗ್ಗೆ ಮಾತಾಡಕ್ ಹೊರಟಿದೆ. ಇದ್ರ ಮಧ್ಯೆ ನಾನು ವಿಡಿಯೋ ಮಾಡಿ ತುಂಬ ದಿನ ಆಯಿತು. ಕಳೆದ ವಿಡಿಯೋ ತುಂಬ ವಿವಾದ ಆಯಿತು. ಅದೆಲ್ಲ ಏನು ಕತೆ, ಯಾಕಾಯಿತು, ಅದೇನು, ಅದರಿಂದ ಏನಾಯಿತು, ಅದೆಲ್ಲ ಒಂದು 2 ದಿವಸ ನಂಗೆ ಹೇಳ್ತೀನಿ. ನಾನು 2 ದಿವಸ ಆದಮೇಲೆ ಅದು ಸಂಪೂರ್ಣವಾಗಿ ಹೇಳ್ತೀನಿ. ನನ್ನ ಮಾತಿಗೆ ನಾನು ಯಾವತ್ತೂ ಬದ್ಧ. ಅದರಲ್ಲಿ ನನ್ನ ಎರಡನೇ ಮಾತೇ ಇಲ್ಲ. ಯಾರು ಒಪ್ಕೋತಾರೋ ಬಿಡ್ತಾರೋ, ವಿರೋಧ ಮಾಡ್ತಾರೋ, ಅನ್ಸಬ್ಸ್ಕ್ರೈಬ್ ಮಾಡ್ಕೋತಾರೋ ಇಲ್ಲ. ಎಲ್ಲರೂ ಹೇಳಿದ್ಕಿಲ್ಲ ಜೈ ಜೈ ಅಂತವನಿಂದ್ರೆ ಮನುಷ್ಯ ಸರಿಯಿಲ್ಲ ಅಂತ ಅರ್ಥ. ಅಟ್ಲೀಸ್ಟ್ ಒಂದು ಸಣ್ಣ ಪ್ರತಿರೋಧನ ಬರ್ತಾ ಇದೆ ಅಂದರೆ ಅವನು ವಸ್ತುನಿಷ್ಠವಾಗಿದ್ದಾನೆ, ತಾನು ನಂಬಿದ ಮೌಲ್ಯಗಳಿಗೆ, ಸಿದ್ಧಾಂತಗಳಿಗೆ ಬದ್ಧವಾಗಿದ್ದೇನೆ ಅಂತ ಅರ್ಥ. ನಾನು ನಂಬ್ಕೊಂಡಿರೋದು ಆ ಥರ. ಹಂಗಾಗಿ ಯಾರು ಒಪ್ತಾರೋ ಬಿಡ್ತಾರೋ ನನ್ನೊಂದು ನಿಲುವಿರುತ್ತೆ. ಟೀಕೆ ಟೀಕೆನೂ ಮಾಡ್ಬೋದು, ಸ್ವಾಗತವಿದೆ. ಅದರಲ್ಲಿ ನಾವು ಮಾತ್ರ ಟೀಕೆ ಮಾಡಬೇಕು, ಇನ್ನೊಬ್ರು ನಮ್ಮನ್ನು ಟೀಕೆ ಮಾಡಬಾರ್ದು ಅಂತೆಲ್ಲ. ತಪ್ಪಿದು ಸರಿ ಮಾಡ್ಕೋತೀವಿ. ಸರಿ ಇದ್ರೆ ನಂದ ಮುಂದುವರಿಯುತ್ತೆ. ಅದಿರಲಿ. ಮೊನ್ನೆ ನಿಮಗೆ ಗೊತ್ತಿರಬೇಕು, ಈ ದೊಡ್ಡಣ್ಣ ಅನ್ನಿಸ್ಕೊಂಡ್ರು ದಡ್ಡಣ್ಣ ಸಿನಿಮಾ ರಂಗದಲ್ಲಿ ಕಲಾವಿದ. ದೊಡ್ಡಣ್ಣವರು ಅಪ್ರತಿಮ ಕಲಾವಿದ, ಎರಡನೇ ಮಾತೇ ಇಲ್ಲ. ನಾನು ವೈಯಕ್ತಿಕವಾಗಿ ತುಂಬ ಇಷ್ಟಪಡುವ, ಅವನೊಬ್ಬ ಅಭಿಮಾನಿ ಅಂತ ಎಣಿಸ್ಕೊಳುವ ಅದ್ಭುತ ನಟ ಅಂದರೆ ದೊಡ್ಡಣ್ಣವ್ರು. ನಂಗೆ ಭಾಳ ಇಷ್ಟ ದೊಡ್ಡಣ್ಣ. ಮತ್ತು ಜಗ್ಗೇಶ್ವರ ತುಂಬ ಇಷ್ಟ ನನಗೆ. ಆದರೆ ನಿಮಗೆ ನಾನು ಜಗ್ಗೇಶ್ವರ ತುಂಬ ಸಲ ವಿರೋಧ ಮಾಡಿಬಿಟ್ಟಿದ್ದೀನಿ, ಟೀಕೆ ಮಾಡಿದ್ದೀನಿ. ಯಾಕೆಂದ್ರೆ ಅವ್ರು ಸೈದ್ಧಾಂತಿಕವಾಗಿ ಅವ್ರ ತಿಕ್ಕಲ್ತನಗಳು, ಅವ್ರ ನಿಲುವುಗಳು ನನಗೆ ಇಷ್ಟನೇ ಆಗಲ್ಲ. ಇವತ್ತು ದೊಡ್ಡಣ್ಣವರು ಅಷ್ಟೇ. ಅವರ ಪ್ರತಿಭೆ ಬಗ್ಗೆ ನಾನೆಲ್ಲ, ಕರ್ನಾಟಕದ ಪ್ರತಿಯೊಬ್ಬರು ಸಹ ಸಿನಿ ಪ್ರಿಯರಿದಾರಲ್ಲ, ದೊಡ್ಡಣ್ಣ ಅಂತ ಒಬ್ಬ ಅಪ್ರತಿಮ ಕಲಾವಿದರನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ಅವ್ರು ತಗೊಂಡಂಥ ನಿಲುವುಗಳು, ಅವರ ಈ ಒಂದು ರೀತಿ ಹೇಳ್ಬೇಕು ಅಂದ್ರೆ ಕೆಲವು ಅವತಾರಗಳು, ಇದೆಲ್ಲ ನೋಡ್ರಿ ಎಷ್ಟು ಹೇಸಿಗೆ ಉಡ್ಸುತ್ತೆ ಅಂದರೆ. ನಿಮ್ಮ ವೈಯಕ್ತಿಕ ತೆವಲುಗಳನ್ನ ಯಾಕೆ ತಂದು ಇಲ್ಲಿ ಇರ್ತೀರಿ ನೀವು? ಯಾಕೆ ತಂದಿರ್ತೀರಾ? ಏನೋ ಪೂಜೆ ಮಾಡಿದ ತಕ್ಷಣ ಸಿನಿಮಾ ಸಮಸ್ಯೆ ಎಲ್ಲ ಮುಗಿದೋಗ್ಬಿಡುತ್ತಾ? ಒಂದು ಗುಂಪು ಮಾಡಿದ್ದು ಅದಕ್ಕೆ ನೋಡಿ, ಯಾವ ಸೀನಿಯರ್ ಕಲಾವಿದರಾಗ್ಲಿ ಮತ್ತೊಬ್ಬರಾಗ್ಲಿ ಹೀರೋಗಳು ಬರಲೇ ಇಲ್ಲ. ಯಾರು ಬಂದ್ರು ಗೊತ್ತಾ ನಿಮ್ಗಲ್ಲಿ? ಜನ ಮರ್ತೇ ಹೋಗ್ಬಿಟ್ಟಿದ್ರು. ಇವ್ರು ಕಲಾವಿದ್ರ, ಸಿನಿಮಾ ಮಾಡಿದ್ರ, ಜನ ಮರ್ತೇ ಹೋಗಿದ್ದಂಥವ್ರೆಲ್ಲ ನಾವು ಬದುಕಿದೀವಿ, ನಾವು ಇದೀವಿ ಅನ್ನೋದನ್ನ ತೋರ್ಸೋಕ್ಕೋಸ್ಕರ ಇವತ್ತು ಬಂದ್ರು. ಅದು ಬಿಟ್ಬಿಟ್ರೆ ಯಾವ ಸೀನಿಯರ್ ಕಲಾವಿದರು ಇರ್ಬೋದು ಅಥವಾ ಹೀರೋಗಳಿರ್ಬೋದು ಮತ್ತೊಬ್ರು ಇರ್ಬೋದು, ತಲೆನೇ ಹಾಕ್ಲಿಲ್ಲ ಅವರು. ಯಾಕೆಂದ್ರೆ ಒಂದು ಗುಂಪು ಮಾಡಿದ ಕೆಲಸ ಇದು. ದಯವಿಟ್ಟು ಒಂದ್ಸಲ ಯೋಚನೆ ಮಾಡಿ. ಇವ್ರು ಹೇಳ್ತಾ ಇರೋದೇನು? ಸಿನಿಮಾಗಳು ಸಕ್ಸಸ್ ಆಗ್ತಾ ಇಲ್ಲ, ಹಲವಾರು ಸಾವು ನೋವುಗಳಾಗಿದೆ. ಅದು ಮಾಡಿದ್ದು ಎಲ್ಲರಿಗೂ ಗೊತ್ತು. ದರ್ಶನ್ಗೋಸ್ಕರ ಮಾಡಿದ್ದು, ಇವ್ರು ಮೊದಲು ಪ್ಲಾನ್ ಮಾಡಿದ್ದು. ದರ್ಶನ್ ಬಿಡುಗಡೆಗೆ ಅಂತ ಪೂಜೆ ಮಾಡಿದ್ರು. ನೀವು ತಪ್ಪಿಲ್ಲ. ದರ್ಶನ್ ಬಿಡುಗಡೆಗೆ ಅಂತ ನೀವು ಪೂಜೆಯಿಂದ ಬಿಡುಗಡೆ ಆಗುತ್ತೆ. ಕಾನೂನೆಲ್ಲ ಮುಖ್ಯ. ಪೂಜೆಯಿಂದ ಎಲ್ಲದೂ ಆಗ್ಬಿಡೋದಾದ್ರೆ ಯಾಕೆ ಈ ದೇಶದಲ್ಲಿ ಕಾನೂನು ಬೇಕಾಯಿತು? ಪೂಜೆಯಿಂದ ಬಿಡುಗಡೆ ಆಗುತ್ತೆ ಅಂತ ನೀವು ನಂಬ್ಕೊಂಡಿದ್ರೆ ನೀವು ನಿಮ್ಮ ಮನೆಗಳಲ್ಲಿ ಎಷ್ಟು ಅದ್ದೂರಿತನದಿಂದ ಮಾಡ್ಕೊಳ್ಳಿ. ಆ 3-4 ಜನ ಬ್ರಾಹ್ಮಣರನ್ನ ಯಾಕೆ, ಏನು ಋತ್ವಿಕರು ದೊಡ್ಡಣ್ಣಲ್ಲಿ ನೀವು 100 ಜನ ಋತ್ವಿಕರು ಕರ್ಕೊಂಡು ಪೂಜೆ ಮಾಡಿಸ್ಕೊಳ್ಳಿ, ಯಾರಿಗೂ ಸಮಸ್ಯೆ ಇಲ್ಲ. ನಾನು ಅವಾಗಲೇ ಹೇಳಿದ್ನಲ್ಲ, ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರಿಂದ ದುಡ್ಡು ಬರುತ್ತೋ, ಮತ್ತೊಂದು ಸಿಗುತ್ತೋ, ನೆಮ್ಮದಿ ಸಿಗುತ್ತೋ ಅನ್ನೋದು ಅವ್ರ ವೈಯಕ್ತಿಕ, ಅವ್ರ ಮನೇಲಿ ಮಾಡ್ಕೊತವ್ರೆ, ಅವ್ರ ದುಡ್ಡು. ನೀವು ಹಂಗೇನೆ ರಾಕ್ಲೇ ವೆಂಕಟೇಶ್ ಅವರ ನಿಮ್ಮಲ್ಲಿ ನೀವು ಮಾಡ್ಕೊಳ್ಳಿ, ದೊಡ್ಡಣ್ಣ ನಿಮ್ಮ ಮನೇಲಿ ನೀವು ಮಾಡ್ಕೊಳ್ಳಿ, ಯಾರು ಕೇಳ್ತಿರ್ಲಿಲ್ಲ, ಯಾರು ತಕರಾರು ಇಲ್ಲ. ಇದು ಕಲಾವಿದರ ಸಂಘದಲ್ಲಿ ಕುತ್ಕೊಂಡು ರಾಜ್ಕುಮಾರ್ ಭವನ ಅಂತ ಹೆಸರಿಟ್ಟಿರ್ಬೇಕಂತ ಅನ್ಕೋತೀನಿ. ಇಲ್ಲಿ ಕುತ್ಕೊಂಡು ನೀವು ಇಡೀ ಸಿನಿಮಾ ರಂಗದ ಪ್ರತಿನಿಧಿಗಳು ಅಂತರ ಮಾಡಕ್ ಕೊಟ್ಟಿದ್ರಲ್ಲ, ನಿಮ್ಗೆ ಏನ್ ಅನ್ಸ್ಬೇಕು? ನಿಮ್ಗೆ ಏನ್ ಅನ್ಬೇಕು? ನಿಮ್ಗೆ ಇದು ಎಷ್ಟು ಹೇಸಿಗೆ ಅಂದ್ರೆ ನೋಡಿ, ಸಾವು ನೋವುಗಳಾಗಿದೆ ಅಂತೆ. ದ್ವಾರಕೇಶ್ ಅವ್ರು ನಿಧನರಾದ್ರು, ಲೀಲಾವತಿ ಅವ್ರು ನಿಧನರಾದ್ರು, ಜಯಂತಿ ಅವ್ರು ನಿಧನರಾದ್ರು. ಏಜ್ ಆಗಿತ್ರಿ, ವಯೋಸಹಜವಾದ ಕಾಯಿಲೆಗಳು ಬಂದಿತ್ತು, ವಯಸ್ಸಾಗಿತ್ತು. ಯಾರು ಏನು ಪರ್ಮನೆಂಟ್ ಇರಕ್ಕಾಗಲ್ಲ, ಒಂದಿವ್ಸ ಹೋಗ್ಲೇಬೇಕು. ಆ ಥರ ನಿಜವಾಗ್ಲೂ ಆಘಾತಕಾರಿ ಉಂಟು ಮಾಡಿದ್ದು ಅಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರ ಸಾವು, ಚಿರಂಜೀವಿ ಸರ್ಜಾ ಅವ್ರ ಸಾವು. ಅದಕ್ಕಿಂತ ಹಿಂದೆ
ನಮ್ಮ ಸಂಚಾರಿ ವಿಜಯ್ ಅವರ ಅಪಘಾತ ಸತ್ತೋಗಿತ್ತು. ಇದು ಇನ್ನೂ ಸಹ ಆಘಾತ, ನಿರೀಕ್ಷೆ ಮಾಡಿರಲ್ಲ. ಆದ್ರೆ ಜಯಂತಿ ಅವ್ರದ್ದಾಗ್ಲಿ, ದ್ವಾರಕೇಶ್ ಅವ್ರದ್ದಾಗ್ಲಿ, ಲೀಲಾವತಿ ಅವ್ರದ್ದಾಗ್ಲಿ ನಿರೀಕ್ಷೆ ಇತ್ತು. ವಯಸ್ಸಾಗಿತ್ತು. ಅವರ ಕಾಲಘಟ್ಟದಲ್ಲಿ ಮಾಡ್ಬೇಕಾದ ಕೆಲಸವನ್ನ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೂ ಜನಮನ್ನಣೆಯನ್ನು ಗಳಿಸಿದ್ದಾರೆ. ಅದನ್ನ ನೀವು ಕನೆಕ್ಟ್ ಮಾಡ್ಕೊಂಡು ಇದ್ಯಾವ್ದಕ್ಕೋ ನೀವು ಹೆಸರಿಗೆ ಮಾಡಿ ಶುರು ಮಾಡಿದ್ದೀವರು ದರ್ಶನ್ ಬಿಡುಗಡೆಗೆ ಅಂತ. ಆಮೇಲೆ ಎಲ್ಲ ಪ್ರತಿರೋಧ ಬರೋಕ್ಕೆ ಶುರು ಆಗುತ್ತೆ ಅಂದ ತಕ್ಷಣ ಏನ್ ಮಾಡಿದ್ರು, ಇಲ್ಲ ಸಿನಿಮಾ ರಂಗಕ್ಕೆ ತೊಂದರೆ ಆಗಿದೆ, ಏನೇನೋ ಆಗಿದೆ, ಸಿನಿಮಾಗಳು ಓಡ್ತಾ ಇಲ್ಲ. ಪೂಜೆ ಮಾಡೋ ಸಿನಿಮಾ ಓಡ್ಬಿಡ್ತಾವ? ಪೂಜೆ ಮಾಡಿಸ್ತೀವಿ ದಯವಿಟ್ಟು ಯಾರಾಗ ಗೊತ್ತಿರ ಹೇಳಿ. ಪೂಜೆ ಮಾಡಿದ ಸಿನಿಮಾಗಳ ಸಕ್ಸಸ್ ಆಗದ ಇದ್ರೆ ಇಷ್ಟೊಂದು ಕೋಟಿ ಕೋಟಿ ಖರ್ಚು ಮಾಡಿ ಯಾರು ಸಿನಿಮಾ ಮಾಡ್ತಾರಲ್ಲ. 70-80ರ ದಶಕದಲ್ಲಿ ಇಡೀ ಕನ್ನಡ ಚಿತ್ರರಂಗವನ್ನ ಆ ದೇಶದ ಗಮನ ಸೆಳೀತಾ ಇತ್ತು. ದೇಶಾದ್ಯಂತ ಕುತೂಹಲದ ನೋಡ್ತಾ ಇದ್ರು. ಇವತ್ತು ಕೇರಳ ನಮ್ಗಿಂತ ಸಣ್ಣ ಮಾರ್ಕೆಟ್ ಅದು. ಆದ್ರೂ ಯಾಕೆ ಇವತ್ತು ಜನಮೆಚ್ಚಾದ ಸಿನಿಮಾಗಳು ತೆಗಿತಾ ಇದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದ್ದಾರೆ? ನಮ್ಗೆ ಯಾಕೆ ಆಗ್ತಾ ಇಲ್ಲ? ನಾವೇ ಸಿನಿಮಾ ಪಂಡಿತರಲ್ಲ. ಸಿನಿಮಾ ಬಗ್ಗೆ ಗೊತ್ತಿರೋರು ಇದ್ರ ಬಗ್ಗೆ ಸ್ಟಡಿ ಮಾಡಿ ಇವತ್ತೇನು ಜಗತ್ತಿನ ಬೇರೆ ಬೇರೆ ಭಾಷೆಯ ಸಿನಿಮಾಗಳು, ಈ ತರ ಪ್ರಾದೇಶಿಕ ಭಾಷೆಯ ಸಿನಿಮಾಗಳು ಎಲ್ಲಿ ಸಕ್ಸಸ್ ಆಗ್ತಾ ಇದೆ, ಎಲ್ಲಿ ಫೇಲ್ಯೂರ್ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ, ಏನ್ ಆಗ್ತಾ ಇದೆ, ಅದು ಸಿನಿಮಾ ಕ್ವಾಲಿಟಿನ ಅಥವಾ ಸಿನಿಮಾವನ್ನ ಜನಗಳಿಗೆ ತಲುಪಿಸೋದ್ರಲ್ಲಿ ವಿಫಲರಾಗಿದ್ದಾರ, ಅಥವಾ ಈ ಟಿಕೆಟ್ ದುಬಾರಿನ, ಈ ತರದೆಲ್ಲ ಯೋಚನೆ ಮಾಡ್ಬೋದಿತ್ತು. ನೀವು ಅದರ ಪೂಜೆ ಮಾಡ್ತಾ ಅದು ದೊಡ್ಡಣ್ಣ ಅದೇನೇನೋ ಬೆಳಗಿಂದ 3 ಹೋಮ ಅಂತೆ, ಅದು ಎಂಥದೋ ಆಶ್ಲೇಷ, ಅದು ಇದು ಕರ್ಮ, ಗಣಪತಿ ಹೋಮ ಅಂತೆ, ಎಂಥದ್ದು ಈ ಸರ್ಪದೋಷ ಅಂತೆ. ಎಷ್ಟು ಡೀಪ್ ಸ್ಟಡಿ ಮಾಡ್ಬಿಟ್ಟಾರೆ ಅಂದ್ರೆ ಇದ್ರ 10% 1% ಸಿನಿಮಾ ಯಾಕೆ ಸಕ್ಸಸ್ ಆಗ್ತಾ ಇಲ್ಲ ಅಂತ ಹೇಳಿ ದೊಡ್ಡಣ್ಣಂತ ಅಷ್ಟು ವರ್ಷ ಅನುಭವಿ ಕಲಾವಿದ್ರು, 40-50 ವರ್ಷ ಸಿನಿಮಾ ರಂಗದಲ್ಲಿ ಸೇವೆ ಮಾಡಿರೋರು ದೊಡ್ಡಣ್ಣ ನಂತರ ಅದ್ರ ಬಗ್ಗೆ ಗಮನ ಕೊಟ್ಟಿದ್ರೆ ಸಿನಿಮಾ ಸಕ್ಸಸ್ ಆಗೋದೇನು. ಇದು ಯಾವ್ದೋ ಪೂಜೆಯಿಂದ ಆಗ್ಬಿಡುತ್ತೆ ಅನ್ನೋದಾದ್ರೆ ಅದ್ರ ಇನ್ನೂ ಮಜಾ ಹೇಳ್ತೀನಿ ಕೇಳಿ. ದೊಡ್ಡಣ್ಣ ಬಸವಣ್ಣನ ನ್ಯಾಯಿ, ಲಿಂಗ ಕಟ್ಕೊಂಡ್ರು. ಬಸವಣ್ಣನ ನ್ಯಾಯಿಗಳು ಲಿಂಗ ಕಟ್ಕೊಂಡ್ರು. ಇದು ಯಾವ್ದೋ ಕೆಲ್ಸಕ್ಕೆ ಬಾರದ ಹೋಮ ನಂಬ್ಕೊಂಡ್ ಕೂತ್ಕೋತಾರೆ ಅಂದ್ರೆ ಏನ್ರಿ ಇದೆ ತಲೆ ಒಳಗೆ ನಿಮ್ಗೆ? ಬಸವಣ್ಣ ದ್ರೋಹಿಗಳು ನೀವೆಲ್ಲ. ಬಸವಣ್ಣ ಹೇಳೋದ್ ನಾಲ್ಕು ಶರಣರ 2 ವಚನಗಳನ್ನ ಯಾರು ದೊಡ್ಡಣ್ಣಂಗೆ ಅವ್ರು ಸಿಕ್ಕಿರೆ ಹೇಳಿ. ಇಲ್ಲ ದೊಡ್ಡಣ್ಣವ್ರೆ, ಇದೇ ಬಸವಣ್ಣ ಅಥವಾ ಹನ್ನೆರಡನೇ ಶತನ ಶರಣರು ಹೇಳಿದಂತ ವೈಚಾರಿಕತೆ ಇದೆ, ಇದು ವಚನಗಳ ಅರ್ಥ. ಅವ್ರು ಈ ಕೆಲ್ಸಕ್ಕೆ ಬರ್ದಾರ ಈ ಹೋಮ ಗೀಮ ನಂಬ್ತಿರ್ಲಿಲ್ಲ. ಅವನು ಹೇಳ್ಕೊಡ್ ಜ್ಯೋತಿಷ್ ಹೇಳಿದಂತೆ ಇದು ಮಾಡ್ಬಿಡಿ ಸರಿಯಾಗುತ್ತೆ ಅಂತ. ಅವನಿಗೊಂದಷ್ಟು ಗಂಟು ಕಟ್ಕೊಂಡು ಹೋಗ್ಬೇಕಾಯ್ತು ಹೇಳ್ದ. ಅದಕ್ಕೋಸ್ಕರ ಅವ್ನು ಹೇಳ್ದ. ಇವ್ರೆಲ್ಲರೂ ಮೂರ್ಖರು ಮಾಡ್ಕೊಂಡು ಅದಕ್ಕೆ ಅಲ್ಲಿ ಯಾರೋ ಬಂದಿಲ್ಲ, ಮಾಸೋಗಿರೋ ಮುಖಗಳೆಲ್ಲ ಬಂದು ಅಷ್ಟೇ, ಇನ್ನೇನೂ ಆಗಿಲ್ಲ. ಹೋಮದಿಂದ ಆಗ್ಬಿಡುತ್ತೆ ಅಂದ್ರೆ ಸುಳ್ಳು, ಎಲ್ಲರಿಗೂ ಗೊತ್ತು. ಈಗ ತುಂಬಾ ಜನ ಆಪಾದನೆ ಇರೋದು ಸಿನಿಮಾ ಥಿಯೇಟರ್ಗಳನ್ನ ಒಂದ್ ಕಡೆಯಿಂದ ಮುಚ್ತಾ ಇದ್ದಾರೆ, ಮಾಲ್ಗಳು ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಮಾಲ್ಗಳಲ್ಲಿ ಹೋಗಿ ಸಿನಿಮಾ ನೋಡೋದು ದುಬಾರಿ, ಸಾವಿರಾರು ರೂಪಾಯಿ ಟಿಕೆಟ್ ಇರುತ್ತೆ. ಒಂದು ಫ್ಯಾಮಿಲಿ ಗಂಡ ಹೆಂಡತಿ 2 ಮಕ್ಕಳು ಸಿನಿಮಾ ನೋಡಬೇಕು ಅಂದ್ರೆ 5-6 ಸಾವಿರ ಖರ್ಚಾಗ್ಬಿಡುತ್ತೆ. ಥಿಯೇಟರ್ ಅಲ್ಲಾದ್ರೆ 1,000 ರೂಪಾಯಿಗೆ ಎಲ್ಲ ಇಡೀ ಫ್ಯಾಮಿಲಿ ಸಿನಿಮಾ ನೋಡ್ಬೋದು. ಇದು ಸಮಸ್ಯೆ ಇದೆ. ಅಲ್ಲಿ ಕನ್ನಡ ಸಿನಿಮಾಗಳನ್ನು ತೋರಿಸ್ತಾ ಇಲ್ಲ, ಅಲ್ಲಿ ಬರೀ ಬೇರೆ ಬೇರೆ ಭಾಷೆಗಳ ಸಿನಿಮಾಗಳನ್ನು ತೋರಿಸ್ತಾ ಇದ್ದಾರೆ. ಇದನ್ನ ನೀವು ಸರ್ಕಾರಕ್ಕೋ ಮತ್ತೊಂದಕ್ಕೋ ಒತ್ತಡ ಹಾಕಿ ಯಾಕೆ ಆಗ್ತಾ ಇಲ್ಲ ಇಲ್ಲಿ ಕನ್ನಡ ಸಿನಿಮಾಗಳಿಗೆ ಟಿಕೆಟ್ ಕಮ್ಮಿ ಇಡೋದು ಅಂತನೋ, ಅಥವಾ ಅವಕಾಶಗಳು ಜಾಸ್ತಿ ಕೊಡಬೇಕು ಅಂತನೋ, ಅಥವಾ ಇಂದ ಈ ಏರಿಯಾಗಳಲ್ಲೆಲ್ಲ ಈ ಮಿನಿ ಥಿಯೇಟರ್ಗಳ ತರ, ಈ ಜನತಾ ಥಿಯೇಟರ್ಗಳ ತರ ಚಿಕ್ಕ ಈ ದೊಡ್ಡ ಥಿಯೇಟರ್ಗಳು ಇವತ್ತು ಎಕರೆಗಟ್ಟಲೆ ಜಾಗ ಇರುತ್ತೆ. ಇವತ್ತಿನ ಇದಕ್ಕೆ ಅಲ್ಲಿ ಮಾಲ್ಗಳು ಕಟ್ಟಿರೋರಿಗೆ ಬಾಡಿಗೆ ಮತ್ತೊಂದು ಇದ್ರ 10ರಷ್ಟು ಬಾಡಿಗೆ ಬರುತ್ತೆ. ಅಂಥವ್ರನ್ನ ನೀವೆಲ್ಲ ನೀವು ಸಿನಿಮಾನೇ ಓಡಿಸ್ಬೇಕು ಅಂತ ಹೇಳಿ ಮತ್ತೆ ಟಿಕೆಟ್ ಕಮ್ಮಿ ಇಟ್ಬಿಟ್ಟು ಅಂತ ಹೇಳಿ ಒತ್ತಾಯ ಮಾಡೋಕ್ಕಲ್ಲ. ಅವ್ರ ಇಷ್ಟ, ಅವ್ರ ಆಸ್ತಿ ಅದು, ಒತ್ತಾಯ ಮಾಡೋಕ್ಕಲ್ಲ. ಜಗತ್ತು ತುಂಬಾ ಅಪ್ಡೇಟ್ ಆಗ್ತಾ ಇದೆ. ಆ ಕಾಲಘಟ್ಟಕ್ಕೆ ತಕ್ಕಂಗೆ, ಕಾಲದ ಓಟಕ್ಕೆ ತಕ್ಕಂಗೆ ನಾವು ಸಹ ಹೊಂದ್ಕೋಬೇಕಲ್ವಾ. ಪರ್ಯಾಯಗಳು ಯೋಚನೆ ಮಾಡಬೇಕು. ಪ್ರತಿ ಏರಿಯಾಗಳಲ್ಲಿ ಸರ್ಕಾರದಿಂದನಾದ್ರೂ ಸರಿ, ಸರ್ಕಾರದ ಸಹಯೋಗ ಸರಿ, ಅಥವಾ ಬೇರೆ ಯಾರಾದ್ರೂ ಸರಿ, ಸಿನಿಮಾ ರಂಗದವ್ರೆ ಮಿನಿ ಥಿಯೇಟರ್ಗಳ ತರ ಮಾಡಿ ಹೊರ್ತಾಗಂಥದ್ದು ಇದು ಸಮಸ್ಯೆ ಇರ್ಬೋದು. ಈ ತರ ಎಲ್ಲ ನೀವು ಯೋಚನೆ ಮಾಡಬಹುದಿತ್ತು. ಸಿನಿಮಾ ಸಂಬಂಧಪಟ್ಟ ತುಂಬಾ ಜನ ಇದ್ದಾರೆ. ಅದು ಯಾಕೆ ಕೇರಳ ಅಂತ ಸಿನಿಮಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಆಗ್ತಾ ಇದೆ, ಅದು ಜಗತ್ತಿನ ಬೇರೆ ಬೇರೆ ಸಿನಿಮಾಗಳು ಒಂದು ಕಾಲಘಟ್ಟದಲ್ಲಿ ಪ್ರಾದೇಶಿಕವಾಗಿ ಇವ್ರು ಏನ್ ತೋರಿಸ್ತಾ ಅದೇ ಸಿನಿಮಾ. ಜಗತ್ತಿನ ಬೇರೆ ಬೇರೆದೆಲ್ಲ ಸಂಪರ್ಕಗಳಿರ್ಲಿಲ್ಲ, ನೋಡಕ್ ಅವಕಾಶಗಳಿರ್ಲಿಲ್ಲ, ನೋಡ್ತಾ ಇದ್ರು ಜನ. ಈಗ ಹಂಗಲ್ಲ. ಮನೇಲಿ ಕುತ್ಕೊಂಡು ಪ್ರಪಂಚದ ಯಾವ ಭಾಷಾ ಸಿನಿಮಾಗಳು ಬೇಕಾದ್ರೂ ನೋಡ್ತಾರೆ ಇವತ್ತು. ತುಂಬಾ ಬೇರೆ ಬೇರೆ ಅಭಿರುಚಿಗಳಿರುತ್ತೆ. ಆವಾಗ ಆ ಕಾಂಪಿಟೇಷನ್ ನಾವು ಹೊಂದ್ಕೊಂಡಿಲ್ಲ ಅಂದ್ರೆ ಫೇಲ್ ಆಗ್ತೀವಿ. ಪ್ರತಿದಿನ ಅಪ್ಡೇಟ್ ಆಗ್ತಾ ಇರ್ತಿದ್ದು ನಾವು ಫೇಲ್ ಆಗ್ತೀವಿ. ಹತ್ತನೇ ಮಾಡ್ಬೇಕಾಗಿರೋದು, ನಾನು ಸಿನಿಮಾದನ್ನೆಲ್ಲ ನಂಗೆ ಗೊತ್ತಿಲ್ಲ, ಸಿನಿಮಾ ಬಗ್ಗೆ ಗೊತ್ತಿದ್ದಾರೆ ಯಾರಾದ್ರೂ ಅದ್ರ ಬಗ್ಗೆ ಹೇಳ್ಬೇಕು, ಮಾತಾಡ್ಬೇಕು. ಅದು ಬಿಟ್ಬಿಟ್ಟು
ಪೂಜೆ ಮಾಡಿಸಿದ ತಕ್ಷಣ ಎಲ್ಲ ಆಗ್ಬಿಟ್ರೆ, ಪೂಜೆ ಮಾಡಿಸಿದ ಎಲ್ಲ ಬಿಡುಗಡೆ ಆಗ್ಬಿಟ್ರೆ, ಕಾನೂನು ಯಾಕೆ, ಮತ್ತೊಂದು ಯಾಕೆ? ಯಾಕಿದೆ ದರ್ಶನ್ ಅವರು ಒಂದ್ ಕಾಲದಲ್ಲಿ ಸಣ್ಣ ಆದಿ ತಪ್ಪಿದ್ದಾಗ ನೀವೆಲ್ಲ ಸ್ನೇಹಿತರಲ್ವಾ, ಗೊತ್ತಲ್ಲ ಈ ಯಾರು ಗುಂಪು ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತದ್ನ, ಯಾವ ಗುಂಪು ಅಂತ ಹೇಳ್ಬಿಟ್ಟು. ಆ ಗುಂಪುನವ್ರು ಒಂದು ಸಣ್ಣ ತಿಳುವಳಿಕೆ ಹೇಳ್ಬೋಯಿತ್ತು. ನಮ್ಮ ಹಿರಿಕರು ರಾಜ್ಕುಮಾರ್ ಅಂತವ್ರು, ವಿಷ್ಣುವರ್ಧನ್ ಅಂತವ್ರು, ಅಂಬರೀಷ್ ಅಂತವ್ರು, ವೈಯಕ್ತಿಕ ಏನ್ ಬೇಕಾದ್ರೂ ಇರಲಿ, ಅವ್ರ ನಡವಳಿಕೆ ಹೆಂಗಿತ್ತು, ಜನಗಳ ಜೊತೆ ಹೆಂಗಿದ್ರು, ಸಿನಿಮಾಕ್ಕೆ ಹೆಂಗಿತ್ತು, ಈ ತರ ಇದ್ರು ಅವರು ಸಾರ್ವಜನಿಕವಾಗಿ. ಸಣ್ಣ ತಿಳುವಳಿಕೆ ಹೇಳ್ಬೋಯ್ತು ನೀವು. ಅದನ್ನ ಅವಾಗ ಹೇಳಲಿಲ್ಲ ನೀವು. ಅವಾಗ ನೀವು ಅದಕ್ಕೆ ಹೇಳಕ್ ಆಗ್ಲಿಲ್ಲ ನಮ್ಗೆ. ಈಗ ಕುತ್ಕೊಂಡು ಸಿನಿಮಾ ಪೂಜೆ ಮಾಡಿದ ತಕ್ಷಣ ಅದಕ್ಕೆ ಹೇಳಿದ್ದು, ದೊಡ್ಡಣ್ಣವ್ರು ದಡ್ಡಣ್ಣ ಆಗ್ಬಿಟ್ರು. ಯಾಕಿದು? ವೈಯಕ್ತಿಕ ಅವ್ರ ಮನೇಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾನೇ ಒಬ್ರು ನಿರ್ಮಾಪಕರಿಗೆ ಫೋನ್ ಮಾಡಿದೆ, ಪರಿಚಯದವ್ರಿಗೆ. ಸರ್ ಏನ್ ಸರ್ ನೀವೆಲ್ಲ ಹಿಂಗ್ ಮಾಡ್ತಾ ಇದ್ರಲ್ಲ, ತಪ್ಪು ಸರಿಯಾ ಅಂತ. ಇಲ್ಲ ಜಗದೀಶ್ ಅವರೇ, ನಾನು ಅವ್ರ ರಾಕ್ಲೆ ವೆಂಕಟೇಶ್ವರ ಮನೆಯಲ್ಲೋ ದೊಡ್ಡಣ್ಣವ್ರ ಮನೇಲೆ ಮಾಡಿದ್ರೆ ಖಂಡಿತ ನಾನು ಹೋಗ್ತಾ ಇದ್ದೆ, ಇದಕ್ಕೆ ಹೋಗಲ್ಲ ನಾನು, ನಮ್ಗೆ ವಿರೋಧ ಇದೆ. ತುಂಬಾ ಜನ ಹೇಳಿದ್ರು. ಅದಕ್ಕೆ ಯಾವ ನಟರುಗಳು ಬಂದಿಲ್ಲ. ಜನ ಮರ್ತೋಗಿರೋ ಕೆಲವು ಕಲಾವಿದರು ಬಂದ್ರು ಬಿಟ್ರೆ ಇನ್ಯಾರೂ ಬಂದಿಲ್ಲ. ಇದು ಅಲ್ಲ, ಇದು ನಿಮ್ಮ ವೈಯಕ್ತಿಕ, ಅದಕ್ಕೆ ಹೇಳಿದೆ, ವೈಯಕ್ತಿಕ ಕಸಗಳನ್ನ ನಿಮ್ಮ ವೈಯಕ್ತಿಕ ಇದನ್ನೆಲ್ಲ ತಂದು ಈ ತರ ಸಾರ್ವಜನಿಕಗೊಳಿಸೋ ಇದೆಯಲ್ಲ, ಇದು ತಪ್ಪಿದು, ಮಾಡಬಾರ್ದು. ಮತ್ತೆ ನಾನು ಕೊನೆಯದಾಗಿ ಹೇಳೋದಂದ್ರೆ, ನಾನು ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಅವರು ವಿರುದ್ಧ ಮಾಡಿದಂಥ ಮಾತಿಗೆ ಇವತ್ತಿಗೂ ಬದ್ಧವಾಗಿದ್ದೀನಿ. ಅದೇನು ಕೆಲವರ ದೊಡ್ಡವರ ಮಾತುಗೋಸ್ಕರ ಸುಮ್ಮನೆ ಇದ್ದೀನಿ. ಅದನ್ನ 2 ದಿವಸ ಬಿಟ್ಕೊಂಡು ನಾನು ಸಂಪೂರ್ಣವಾಗಿ ಹೇಳ್ತೀನಿ ಅದೇನು ಅಂತ ಹೇಳ್ಬಿಟ್ಟು. ನಮಸ್ಕಾರ.